ಪ್ರೀತಿಯ ಪುಟಾಣಿಗಳೇ ನಮಸ್ಕಾರ. ಇಂದು ನಾವು ವಿನ್ಯಾಸಗಳ ಜೋಡಣೆ ಬಗ್ಗೆ ಅಭ್ಯಾಸ ಮಾಡೋಣ ಬನ್ನಿ. ಈಗ ನಿಮ್ಮ ಮುಂದೆ ಹಲವಾರು ಬಣ್ಣದ ಮತ್ತು ಹಲವಾರು ವಿಧದ ಆಕೃತಿಗಳಿದ್ದಾವೆ. ಇವುಗಳನ್ನ ಯಾವ ರೀತಿ ನಾವು ಒಂದಾದರ ನಂತರ ಒಂದು ಜೋಡಣೆ ಮಾಡುತ್ತೇವೆ ಎಂಬುದನ್ನ ತಿಳಿಯೋಣ ಬನ್ನಿ. ಮೊದಲನೇ ಸಾಲಿನಲ್ಲಿ ಇದೇ ನೋಡ್ತಿದ್ರಲ್ಲ, ಇದು ಚೌಕ, ಇದು ತ್ರಿಭುಜ, ಚೌಕ, ತ್ರಿಭುಜ, ಚೌಕ. ಚೌಕವು ಹಸಿರು ಬಣ್ಣದಾಗಿದೆ, ತ್ರಿಭುಜವು ಕಪ್ಪು ಬಣ್ಣದಾಗಿದೆ. ಚೌಕವು ಹಸಿರು ಬಣ್ಣದಾಗಿದೆ, ತ್ರಿಭುಜವು ಕಪ್ಪು ಬಣ್ಣದಾಗಿದೆ, ಚೌಕವು ಹಸಿರು ಬಣ್ಣದಾಗಿದೆ. ಇಲ್ಲಿ ಮುಂದೆ ಬರುವ ಆಕೃತಿ ಯಾವುದು ಪುಟಾಣಿಗಳೇ? ಮುಂದೆ ಯಾವ ಆಕೃತಿ ಬರುತ್ತದೆ ಅಂದರೆ, ಚೌಕ ಆದ ನಂತರ ತ್ರಿಭುಜ ಬಂದಿದೆ, ಚೌಕ ಆದ ನಂತರ ತ್ರಿಭುಜ ಬಂದಿದೆ. ಚೌಕ ಆದ ನಂತರ ಮತ್ತೆ ಇಲ್ಲಿ ನಾವು ಕಪ್ಪು ಬಣ್ಣದ ತ್ರಿಭುಜ ಬರಬೇಕು. ಇಲ್ಲಿದೆ ಕಪ್ಪು ಬಣ್ಣದ ತ್ರಿಭುಜ, ಇಲ್ಲಿದೆ ಕಪ್ಪು ಬಣ್ಣದ ತ್ರಿಭುಜ. ಚೌಕ ತ್ರಿಭುಜ, ಚೌಕ ತ್ರಿಭುಜ, ಚೌಕ ತ್ರಿಭುಜ. ಮಕ್ಕಳೇ, ನಾವೀಗ ಎರಡನೇ ಸಾಲಿನ ಬಗ್ಗೆ ಅಭ್ಯಾಸ ಮಾಡೋಣ. ಇದು ಆಯತ, ವೃತ್ತ, ಆಯತ, ವೃತ್ತ, ಆಯತ. ಕೆಂಪು ಬಣ್ಣದ ಆಯತ, ಬಿಳಿ ಬಣ್ಣದ ವೃತ್ತ, ಕೆಂಪು ಬಣ್ಣದ ಆಯತ, ಬಿಳಿ ಬಣ್ಣದ ವೃತ್ತ, ಕೆಂಪು ಬಣ್ಣದ ಆಯತ. ಮುಂದೆ ಏನು ಬರುತ್ತದೆ? ಕೆಂಪು ಆಯತದ ನಂತರದ ಸ್ಥಾನ ವೃತ್ತ, ಆಯತದ ನಂತರದ ಸ್ಥಾನದ ವೃತ್ತ, ಆಯತದ ನಂತರದ ಸ್ಥಾನದ ವೃತ್ತ. ಇದೇ ಸರಣಿ ಕ್ರಮವನ್ನು ನಾವು ಪೂರ್ಣಗೊಳಿಸುವುದಾದರೆ, ಆಯತದ ನಂತರ ವೃತ್ತ, ವೃತ್ತದ ನಂತರ ಆಯತ, ಆಯತದ ನಂತರ ವೃತ್ತ, ವೃತ್ತದ ನಂತರ ಆಯತ, ಆಯತದ ನಂತರ ವೃತ್ತ, ವೃತ್ತದ ನಂತರ ಆಯತ. ಈ ಪುಟಾಣಿಗಳೇ, ಆಯತದ ನಂತರ ವೃತ್ತ. ಇಲ್ಲಿ ನೀವು ಮೇಲೆ ನೋಡಬಹುದು ಪುಟಾಣಿಗಳೇ, ಚೌಕ, ತ್ರಿಭುಜ, ಚೌಕ, ತ್ರಿಭುಜ, ಚೌಕ, ತ್ರಿಭುಜ. ತ್ರಿಭುಜ ಆದ ನಂತರ ಚೌಕ, ಹಸಿರು ಬಣ್ಣದ ಚೌಕ. ಏನೋ ಹಸಿರು ಬಣ್ಣದ ಚೌಕ. ಚೌಕ ಆದ ನಂತರ ತ್ರಿಭುಜ, ಕಪ್ಪು ಬಣ್ಣದ ತ್ರಿಭುಜ. ಇದು ಕಪ್ಪು ಬಣ್ಣದ ತ್ರಿಭುಜ. ಪುಟಾಣಿಗಳೇ, ಇಂದು ನಾವು ವಿನ್ಯಾಸಗಳನ್ನ ಅವುಗಳ ಅನುಕ್ರಮವಾಗಿ ಯಾವ ರೀತಿ ಜೋಡಣೆ ಮಾಡುತ್ತೇವೆ ಎಂಬುದರ ಬಗ್ಗೆ ನಾವು ಅಭ್ಯಾಸ ಮಾಡಿದ್ದೇವೆ. ನೀವು ನಿಮ್ಮ ಮನೆಯಲ್ಲಿ ಇರ್ತಕ್ಕಂಥ ಕೆಲವು ಆಕಾರಗಳನ್ನ, ಕೆಲವು ವಸ್ತುಗಳನ್ನ ಸರಣಿ ಕ್ರಮವಾಗಿ ಜೋಡಿಸಿ ಅಭ್ಯಾಸ ಮಾಡಿ. ನಮಸ್ಕಾರ.